ಇವರು ಸರ್ಕಾರ ಬಂದು ಮಾಡಿರ್ತಕ್ಕಂಥ ಮೊದಲ ಘನಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ದೆಹಲಿಗೆ ಹೋಗಿ ಕೂತ್ಕೊಂಡು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಪ್ರತಿಭಟನೆ ಮಾಡಿ ಬಂದ್ರು. ನಾನು ಹಣಕಾಸಿನ ಸಚಿವರಾಗಿರುವಂತಹ ಸಿದ್ದರಾಮಯ್ಯವರು ಕೇಳೋದಕ್ಕೆ ಇಷ್ಟಪಡ್ತೇನೆ, ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಇವತ್ತು ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಅಬಕಾರಿ ಇಲಾಖೆಯ ಟಾರ್ಗೆಟ್ ಅನ್ನು ಇವತ್ತು 40,000 ಕೋಟಿಗೆ ಏರಿಸಿಟ್ಟಿದ್ದೀರಲ್ಲ, ನಾಳೆ ನಿಮ್ಮ ಕೃಪಾ ಕಟಾಕ್ಷದಿಂದ ರಾಜ್ಯದಲ್ಲಿ ಇವತ್ತು ಕುಡುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾಳೆ ದಿನ ಬಂದು ವಿಧಾನಸೌಧ ಮುತ್ತಿಗೆ ಹಾಕ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಜ್ಯದ ಖಜಾನೆಗೆ 40,000 ಕೋಟಿ ನಾವು ಕೊಡ್ತಾ ಇದ್ದೇವೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಗೇನು ಕೊಡ್ತಾ ಇದ್ದೀರಿ ಅಂತೇಳಿ ವಿಧಾನಸೌಧ ಮುತ್ತಿಗೆ ಹಾಕಿದ್ರೆ ಏನ್ ಮಾಡ್ತೀರಿ ನೀವು? ಹಾಗಾದ್ರೆ ದಿಸ್ ಸೀಮ್ಸ್ ಟು ಬಿ ಆನ್ ಅ ಲೈಟರ್ ನೋಟ್, ಬಟ್ ಆದ್ರೆ ಗಂಭೀರವಾಗಿ ನಾನು ಹೇಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯಗಳು ಆಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ದೆಹಲಿಗೆ ಕುತ್ಕೊಂಡು ಪ್ರತಿಭಟನೆ ಮಾಡೋದನ್ನ ಬದಿಗಿಟ್ಟು ಕೇಂದ್ರ ಸರ್ಕಾರವನ್ನ ಮನವೊಲಿಸುವಂತ ಕೆಲಸ ಮಾಡಲಿ. ಎರಡನೇದಾಗಿ ಇವತ್ತು ಬೆಂಗಳೂರು ಮಹಾನಗರ ಹೈಯೆಸ್ಟ್ ಟ್ಯಾಕ್ಸ್ ಕೊಡ್ತದೆ ಕರ್ನಾಟಕದಲ್ಲಿ. ಏನು ತೆರಿಗೆ ಹಣ ಬರ್ತದೆ, ನಾನು ಬೆಂಗಳೂರಿಗೆ ಬಂಡವಾಳ ಹಾಕ್ತೇನೆ, ಅಲ್ಲೇ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಏನಾಗಬೇಕು, ಕೊಪ್ಪಳ ಜಿಲ್ಲೆ ಏನಾಗಬೇಕು, ಅದೇ ರೀತಿ ಬೆಳಗಾವಿ ಜಿಲ್ಲೆ ಏನಾಗಬೇಕು, ಶಿವಮೊಗ್ಗ ಜಿಲ್ಲೆ ಏನಾಗಬೇಕಾದ್ರೆ ಅದ ಫಿನಾನ್ಸ್ ಮಿನಿಸ್ಟರ್, ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಲ್ವಾ? ಅದೇ ರೀತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಹಣಕಾಸಿನ ಸಚಿವೆ ಆಗಲಿ, ಜಾಗತಿಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಜೊತೆಲಿ ಮಹಾರಾಷ್ಟ್ರ ಕೂಡ ಹೆಚ್ಚು ಟ್ಯಾಕ್ಸ್ ಅನ್ನು ಕೊಡ್ತದೆ. ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕು ಅಂತಲ್ಲ, ಕರ್ನಾಟಕಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆದ್ರೆ ಇವರ ಮನಸ್ಥಿತಿ ಏನಿದೆಯಲ್ಲ, ಪದೇ 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 ಕೇಂದ್ರ ಅನ್ಯಾಯ ಮಾಡ್ತಾ ಇದೆ, ಈ ನರೇಟಿವ್ ಬಿಲ್ಡ್ ಮಾಡ್ತಕ್ಕಂಥ ಕೆಲಸ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಸ್ತವಿಕ ಸತ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತನ್ನ ಗ್ಯಾರಂಟಿಗಳನ್ನ ಅನುಷ್ಠಾನವೂ ಕೂಡ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗದೇನೆ ಹಣಕಾಸಿನ ಕೊರತೆಯಿಂದ ತನ್ನ ಕೈಯನ್ನ ಕಟ್ಟಾಕಿಕೊಂಡು ಇಂಥ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದೇನೆ, ಮಂಡ್ಯದಲ್ಲಿ 8 ತಿಂಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ಗೌರವಧನನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಹಣಕಾಸಿನ ಪರಿಸ್ಥಿತಿ ಏನು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ಬೇಕಲ್ಲ. ಹಾಗಾದ್ರೆ